ನಾವು ಯಾವುದೋ ಒಂದು ಮಹತ್ತರವಾದ ಸ್ಪೋರ್ಟ್ಸ್ನ ಆಡ್ತಾ ಇದ್ದೀವಿ ಅಂತ, ಅದರಲ್ಲಿ ನನ್ನ ಪೂರ್ಣ ಗಮನ ರಿಸಲ್ಟ್ ಮೇಲೆ ಇತ್ತು ಅಂತ ಅಂದರೆ ನಾನು ಇಲ್ಲಿ ಪ್ರಾಸೆಸ್ ಅಂದರೆ ಆಟವನ್ನು ಚೆನ್ನಾಗಿ ಆಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಆ ರಿಸಲ್ಟ್ ಬಂದಾಗ ಅದು ಸಕ್ಸಸ್ ಆಗಿರಲಿ ಫೇಲ್ಯೂರ್ ಆದರೆ ನಾನು ತುಂಬ ದುಃಖ ಪಡ್ತೀನಿ, ಅದೇ ಸಕ್ಸಸ್ ಆದರೆ ನಾನು ತುಂಬ ಹಿಗ್ತೀನಿ ಮತ್ತು ಪ್ರೌಡ್ನೆಸ್ ಫೀಲ್ ಆಗ್ತೀನಿ. ಸೊ ಈ ಎರಡೂ ಕೂಡ ಡೇಂಜರಸ್. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಿರೋದು ಈ ಕರ್ಮವನ್ನು ಬಿಟ್ಟು ಅಕರ್ಮಕ್ಕೆ ಶಿಫ್ಟ್ ಆಗಿ ಅಂತ. ಅಕರ್ಮ ಅನ್ನೋದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ದ ಥಿಂಗ್ ವಿಚ್ ಡೋಂಟ್ ಹ್ಯಾವ್ ಎನಿ ರಿಯಾಕ್ಷನ್. ಓಕೆ, ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಆ ಶ್ಲೋಕದಲ್ಲಿ, ಏನಂತ ಅಂದರೆ ಆ ಫಲದ ಅಧಿಕಾರಿ ಅಥವಾ ಆ ಫಲದ ಕಾರಣಕರ್ತ ನೀನಲ್ಲ ಅಂತ. ಇದು ಹೇಗೆ ಅರ್ಥ ಮಾಡ್ಕೋಬೇಕು? ಯಾಕಂದರೆ ನಾನೇ ಈ ಕೆಲಸವನ್ನೆಲ್ಲ ಮಾಡ್ತಾ ಇರೋದು, 100% ಪರಿಶ್ರಮ ಆಗ್ತಿರೋದು, ಹಾರ್ಡ್ ವರ್ಕ್ ಮಾಡ್ತಾ ಇರೋದು, ಬಟ್ ನಾನು ಈ ಕಾರಣಕರ್ತ ಅಲ್ಲ ಅಂತಂದರೆ ಹೇಗೆ? ನಿಜಕ್ಕೂ ನಾವು ಕಾರಣಕರ್ತರಲ್ಲ. ಯಾಕಂತ ಅಂದರೆ ನಾವು ಯಾವುದರಲ್ಲೂ ಇಂಡಿಪೆಂಡೆಂಟ್ ಅಲ್ಲ, ನಾವು ಎಲ್ಲದರಲ್ಲೂ ಡಿಪೆಂಡೆಂಟ್ ಆಗಿದ್ದೀವಿ. ಜಸ್ಟ್ ಥಿಂಕ್ ಮಾಡಿ, ನಮ್ಮ ಸರೌಂಡಿಂಗ್ ಪ್ರಕೃತಿ ಮೇಲೆ ನಾವು ಫುಲ್ ಡಿಪೆಂಡ್ ಆಗಿದ್ದೀವಿ. ಇವನ್ ಥಿಂಕ್ ಮಾಡಿ, ನಮ್ಮ ಉಸಿರಾಟ ನಮ್ಮ ಕಂಟ್ರೋಲಲ್ಲಿಲ್ಲ, ನಮ್ಮ ಹಾರ್ಟ್ ಬೀಟ್ ನಮ್ಮ ಕಂಟ್ರೋಲಲ್ಲಿಲ್ಲ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಮ್ಮ ಕಂಟ್ರೋಲಿಲ್ಲ, ಇವನ್ ಡೈಜೆಷನ್ ಕೂಡ ನಮ್ಮ ಕಂಟ್ರೋಲಲ್ಲಿಲ್ಲ. ಮತ್ತು ಪ್ಲೇಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಕರ್ಮ ಆಗಿರ್ಬೋದು, ಇದು ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ. ಸೊ ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದಮೇಲೆ ನಾನು ಸುಮ್ಮನೆ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ರಿಸಲ್ಟ್ ಬಂತು ಅಂದರೆ ಇದರ ಎಲ್ಲದರ ಸಹಾಯದಿಂದ ಮಾತ್ರ ಆ ರಿಸಲ್ಟ್ ಬಂದಿದೆ. ಸೊ ನಾನೊಬ್ಬನೇ ಅಲ್ಲ ಇದರಲ್ಲಿ ಶೇರ್ ತಗೊಳ್ಳೋದು, ಇವರೆಲ್ಲ ಶೇರ್ ತಗೋತಾರೆ. ಸೊ ಅದಕ್ಕೆ ಡೈರೆಕ್ಟ್ಲಿ ನಾನು ಕಾರಣಕರ್ತ ಅಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ಬರುತ್ತೆ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಅಂತ. ಅಂದರೆ ನೀನು ನಿಮಿತ್ತ ಮಾತ್ರ, ನೀನು ಒಂದು ಇನ್ಸ್ಟ್ರೂಮೆಂಟ್ ಈ ಗಾಡ್ಸಿನ ಒಂದು ಪ್ಲ್ಯಾನಲ್ಲಿ ಅಂತ. ಹಾಗಾಗಿ ಕನ್ಕ್ಲೂಡ್ ಮಾಡೋದಾದರೆ